ನಮ್ಮ ಜೊತೆಗೆ ಸಚಿವ ಎಂ ಬಿ ಪಾಟೀಲ್ ಅವರಿದ್ದಾರೆ. ಸರ್, ದಾವೋಸ್ಗೆ ಹೋಗಿದ್ರಿ, ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ರಿ, ಏನೆಲ್ಲ ಪ್ರತಿಪಾದನೆ ಮಾಡಿದ್ರಿ ಕರ್ನಾಟಕದ ಪರವಾಗಿ, ಮತ್ತೆ ಏನೆಲ್ಲ ವಿಚಾರ ವಿನಿಮಯ ಮಾಡ್ಕೊಂಡಿದ್ದಾರೆ, ಕನ್ನಡಿಗರ ನಿರೀಕ್ಷೆ ಮಾಡಿದ್ದಾರೆ ಈ ಒಂದು ದಾವೋಸ್ನಲ್ಲಿ ನೀವು ಕೂಡ ಇದ್ರಲ್ಲ, CNBC ಎಲ್ಲ ಟೀಮ್ ನಿಮ್ದು ಮೀಡಿಯಾ ಟೀಮ್ ಎಲ್ಲ ಇತ್ತು. ದಾವೋಸ್ ಪ್ರಮುಖವಾಗಿ ನಾವು ಅಲ್ಲಿ ಹೋಗಿ ಚರ್ಚೆ ಮಾಡಿ ಜಾಗತಿಕ ಬೆಳವಣಿಗೆಗಳು, ಇವತ್ತು ಜಾಗತಿಕ ವಿದ್ಯಮಾನಗಳೇನಿದಾವೆ, ಇವತ್ತು ಏನು ಜಗತ್ತಿನಲ್ಲಿ ರಾಜಕೀಯ ಪರಿಸ್ಥಿತಿ ಇದೆ, ಈಗ ಯುದ್ಧದ ವಾತಾವರಣ ರಷ್ಯಾ ಮತ್ತು ಅದ್ರ ಮಧ್ಯೆ ಹಾಗೂ ನಮ್ಮ ಇಸ್ರೇಲ್ ಮತ್ತು ಎಲ್ಲವೂ ಕೂಡ ನಡೀತಾ ಇದೆ. ಇವತ್ತೊಂದು ಸಹ ನಡೆದ ಟ್ರಂಪ್ ತಾರೀಫು ಈ ಥರ ಮಧ್ಯೆ ಇವತ್ತೊಂದು ಸಹ ಈ ದಾವೋಸ್ನಲ್ಲಿ ಇವತ್ತು ಜಗತ್ತು ಯಾವ ಕಡೆ ಇವತ್ತೊಂದು ಸಹ ನಡೀತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತವೆ, ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಡಾಟಾ ಸೆಂಟರ್ಸ್ನಲ್ಲಿರ್ಬೋದು, ರೋಬೋಟಿಕ್ಸ್ ಇರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಇವತ್ತೊಂದು ಸಹ ಏನೆಲ್ಲ ಆಗ್ತದೆ ಮತ್ತು ಕರ್ನಾಟಕ ನಾವು ಯಾವ ರೀತಿ ಅದಕ್ಕೆ ಅಡಾಪ್ಟ್ ಆಗಬೇಕು, ಯಾವ ರೀತಿಯನ್ನು ಹೊಂದಾಣಿಕೆ ಮಾಡಿಕೊಂಡು ನಾವು ಈಗಾಗಲೇ ITBT ಕ್ಯಾಪಿಟಲ್ ಇದ್ದೀವಿ, ನಾವು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಇದ್ದೀವಿ, ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಾವು 65% ಅಷ್ಟು ಕಾಂಟ್ರಿಬ್ಯೂಷನ್ ನಮ್ದಿದೆ. ಸೊ ಹೀಗಾಗಿ GCCದಲ್ಲಿ ಜಾಗತಿಕ 500 ಕಂಪನೀಸ್ನಲ್ಲಿ 400 ಕಂಪನೀಸ್ ನಮ್ಮಲ್ಲಿದ್ದಾರೆ. ಇದೆಲ್ಲವನ್ನು ಕಾನ್ಸಲ್ಟೇಟ್ ಮಾಡ್ಕೊಳ್ಳೋದಲ್ಲದೆ ಮತ್ತೆ ಮುಂದಿನ ಇದಕ್ಕೆ ನಾವು ಯಾವ ರೀತಿ ಇದನ್ನು ತಯಾರಾಗಬೇಕು, ಎಲ್ಲ ಬೆಳವಣಿಗೆಗಳ ಮೂಲಕ ಫ್ಯೂಚರ್ ರೆಡಿ ಇರಬೇಕು ನಾವು ಅಂತೇಳಿ ಆ ದಿಶೆಯಲ್ಲಿ 45ಕ್ಕೂ ಹೆಚ್ಚಿನ ಸಭೆಗಳನ್ನ, ಬಹುಶಃ ಅತ್ಯಂತ ಹೆಚ್ಚಿನ ಸಭೆಗಳನ್ನ 4 ದಿವಸದಲ್ಲಿ ಕರ್ನಾಟಕ ರಾಜ್ಯ ಮಾಡಿದೆ ಮತ್ತು ಭಾಳ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ನನ್ನ ಜೊತೆ DK ಶಿವಕುಮಾರ್ ಅವರು ಬಂದು ಅವರು ಕೂಡ ಕೂತ್ಕೊಂಡಿದ್ರು, ಅವರು ಅರ್ಬನ್ ಡೆವಲಪ್ಮೆಂಟ್ ಟೀಮ್ ಕರ್ಕೊಂಡ್ಬಂದಿದ್ರು, ಅವರು ಕೆಲವೊಂದು ಸೆಮಿನಾರ್ನಲ್ಲಿ ಭಾಗವಹಿಸಿದ್ದಾರೆ, ನಮ್ಮ ಮೀಟಿಂಗ್ಸಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಟ್ಟಾರೆ ಕರ್ನಾಟಕ ರಾಜ್ಯ ಇಲ್ಲಿ ಒಂದು ವಾತಾವರಣ ಇದೆ, ಇಕೋಸಿಸ್ಟಮ್ ಅಂತ ಏನಂತೀವಿ, ಮತ್ತು ಟ್ಯಾಲೆಂಟ್ ಇದೆ. ಹೀಗಾಗಿ ನಾವು ಜಾಗತಿಕ ಮಟ್ಟದಲ್ಲಿ ಇವತ್ತು ನಾವು ಇನೋವೇಷನ್ ಇಂಡೆಕ್ಸ್ನಲ್ಲಿ ಕೂಡ ನಾವು ನಂಬರ್ 1 ಆದೇವೆ. ಹೀಗೆಲ್ಲ ಇರೋದ್ರಿಂದ ಕರ್ನಾಟಕ ರಾಜ್ಯ ಮುಂಬರುವ ದಿನಗಳಲ್ಲಿ ಇವತ್ತು ಭಾರತ ದೇಶದಲ್ಲಿ ಒಂದು ಮುಂಚೂಣಿಯ ದೇಶ ಮತ್ತು ಜಾಗತಿಕ ಮಟ್ಟದಲ್ಲಿ ಕೂಡ ನಾವು ಇವತ್ತು ಬೇರೆ ಬೇರೆ ದೇಶಗಳ ಜೊತೆ ರಾಜ್ಯಗಳು ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ. ಹೂಡಿಕೆ ಬಂಡವಾಳದ ಬಗ್ಗೆ ಯಾಕೆ ನಿರ್ಧಾರ ಆಗಿಲ್ಲ ಸರ್ ಅಲ್ಲಿ MOU ಸೈನ್ ಮಾಡಬಾರ್ದು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಯಾಕಂದರೆ ಅದು ಭಾಳ ಸಲ ಏನಾಗ್ತಾ ಇದೆ, ಇಂಡಿಯನ್ ಕಂಪನೀಸ್ ಜೊತೆ ಹೋಗಿ ನೀವು ಅಲ್ಲಿ ದಾವೋಸ್ನಾಗ ಸೈನ್ ಮಾಡಿದರೆ, ಈಗ ಇನ್ಫೋಸಿಸ್ ಆಗಲಿ ವಿಪ್ರೋ ಹೋಗಲಿ ನಮ್ಮ ಕಂಪನೀಸು, ನಾವು ಇನ್ಫೋಸಿಸ್ ವಿಪ್ರೋ ಬೆಂಗಳೂರಲ್ಲಿ ಸೈನ್ ಮಾಡ್ಬೋದು, ಗೊತ್ತೇ, ಅಲ್ಲಿ ಹೋಗಿ ದಾವೋಸ್ನಲ್ಲಿ ಫೈನ್ ಮಾಡೋದು ಇದೊಂದು ಸ್ವಲ್ಪ ಸರಿಯಾಗಿದ್ದಲ್ಲ ಅಂತೇಳಿ ಭಾವನೆ ನಮ್ಮದು ಮೊದಲೇ ಇತ್ತು. ನಾವು ಕಾನ್ಷಿಯಸ್ ಆಗಿ ಡಿಸಿಷನ್ ತೊಗೊಂಡಿದ್ವಿ. ಆ ದಿಶೆಯಲ್ಲಿ ನಾವು MOU ಸೈನ್ ಮಾಡಿಲ್ಲ ಅಂತಲ್ಲ, MOU ಸೈನ್ ಮಾಡಿ ಯಾವುದಂದ್ರೆ ಈಗ ಒಂದು ಸಿಂಗಾಪುರ್ ಬಿಸ್ನೆಸ್ ಕೌನ್ಸಿಲ್ ಜೊತೆ ಮಾಡಿದ್ದೀವಿ, ಈಗ ಕೆಲವೊಂದು ಇದ್ರುಗಳು ಮಾಡಿದ್ದೀವಿ, ಅಂತಾರಾಷ್ಟ್ರೀಯ ಇದರಲ್ಲಿ ಮಾಡಿದ್ದೀವಿ. ಆದರೆ ಯಾವುದು ಹೂಡಿಕೆ MOUs ಇಂಡಿಯನ್ ಕಂಪನಿ ಜೊತೆ ನಾವು ಯಾವುದು ಮಾಡಿಲ್ಲ. ರಾಜ್ಯದ ಜನರು ಏನು ನಿರೀಕ್ಷೆ ಮಾಡ್ಬೋದು ಸರ್ ಈ ಒಂದು ರಾಜ್ಯದ ಜನರು ಗೊತ್ತೊಂದು ಸಹ ನಾವು ಕರ್ನಾಟಕ ರಾಜ್ಯ ಸರಿಯಾದ ಮಾರ್ಗದಲ್ಲಿದೆ, ಸರಿಯಾದ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಇವತ್ತು ಹಿಂದೆನೂ ಕೂಡ ನಾವು ಭಾಳ ಒಂದು ಅಭಿವೃದ್ಧಿಶೀಲ ರಾಜ್ಯ ಆಗಿದ್ದೀವಿ. ಮುಂದೆನೂ ಕೂಡ ನಾವು ಜಾಗತಿಕ ಬೆಳವಣಿಗೆಗಳಲ್ಲಿ ನಾವು ಇವತ್ತು ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ಆಗಲಿ, ಏನಾದರೂ ಇನೋವೇಷನ್ ಆಗಲಿ, ಏನಾದರೂ ಇದು ಆದರೆ ಅದರಲ್ಲಿ ಕರ್ನಾಟಕದ ಪಾಲಿರ್ತದೆ. ಇದಿಷ್ಟು ಸಚಿವ ಎಂ ಬಿ ಪಾಟೀಲ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.